ನಮ್ಮ ಈ ವಿಡಿಯೋದಲ್ಲಿ ನಾವು ಮಾತನಾಡುವುದು ಶೇಖ್ ಸಲ್ಮಾನ್ ಬಿನ್ ಫಹದ್ ಬಿನ್ ಅಬ್ದುಲ್ಲಾ ಅಲ್ ಒಡಾ ಅವರ ಬಗ್ಗೆ. 1956ರ ಡಿಸೆಂಬರ್ 14ರಂದು ಜನಿಸಿದ ಈ ವ್ಯಕ್ತಿ ಸೌದಿ ಅರೇಬಿಯಾದ ಪ್ರಸಿದ್ಧ ಇಸ್ಲಾಮಿಕ್ ವಿದ್ವಾಂಸರಾಗಿದ್ದಾರೆ. ಶರಿಯತ್ನಲ್ಲಿ ಡಾಕ್ಟರೇಟ್ ಪಡೆದ ಅವರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ, ಟೆಲಿವಿಷನ್ ಕಾರ್ಯಕ್ರಮಗಳ ಮೂಲಕ ದಾಯಿಯಾಗಿ ಮತ್ತು ಇಸ್ಲಾಮಿಕ್ ಚಿಂತಕರಾಗಿ ಜನರ ಹೃದಯದಲ್ಲಿ ಸ್ಥಾನ ಪಡೆದಿದ್ದಾರೆ. 80 ಮತ್ತು 90ರ ದಶಕಗಳಲ್ಲಿ ಸಹವಾ ಎಂಬ ಚಳವಳಿಯ ಮುಂಚೂಣಿಯಲ್ಲಿದ್ದರು. ಕಿಫ್ ನಖ್ತಲಿಫ್, ಶುಕ್ರನ್ ಅಯುಹಲ್ ಆದಾ, ಲಿಮಾದಾ ಯಖಾಫೂನ್ ಮಿನಲ್ ಇಸ್ಲಾಂ ಮುಂತಾದ ಪುಸ್ತಕಗಳನ್ನು ಬರೆದು ವಿಶ್ವದಾದ್ಯಂತ ಮುಸ್ಲಿಮರಿಗೆ ಸ್ಫೂರ್ತಿಯಾಗಿದ್ದಾರೆ. ಆದರೆ ಅವರ ಜೀವನ ಯಾವಾಗಲೂ ಸುಗಮವಾಗಿರಲಿಲ್ಲ. 1991ರಲ್ಲಿ ಕಾನೂನು, ಆಡಳಿತ ಮತ್ತು ಸಾಮಾಜಿಕ ಸುಧಾರಣೆಗಳಿಗಾಗಿ ಒಂದು ಮನವಿ ಪತ್ರಕ್ಕೆ ಸಹಿ ಹಾಕಿದ್ದಕ್ಕಾಗಿ ಅವರು ಗಮನ ಸೆಳೆದರು. ಎರಡನೇ ಗಲ್ಫ್ ಯುದ್ಧದಲ್ಲಿ ಸೌದಿಯ ಅಮೆರಿಕಾದ ಒಡಂಬಡಿಕೆಯನ್ನು ಟೀಕಿಸಿದ್ದಕ್ಕಾಗಿ 1993ರಲ್ಲಿ ಅವರನ್ನು ಭಾಷಣ ಮಾಡದಂತೆ ನಿಷೇಧಿಸಲಾಯಿತು. 1994ರಲ್ಲಿ ಸಹವಾ ಚಳವಳಿಯ ಇತರ ವಿದ್ವಾಂಸರೊಂದಿಗೆ ಅವರನ್ನು ಬಂಧಿಸಲಾಯಿತು. ಒಂದು ಕೋಣೆಯಲ್ಲಿ ತಿಂಗಳುಗಟ್ಟಲೆ ಬಂಧನದಲ್ಲಿದ್ದ ನಂತರ 1999ರಲ್ಲಿ ಅವರನ್ನು ಬಿಡುಗಡೆ ಮಾಡಲಾಯಿತು. ಆ ನಂತರ ರಾಜಕೀಯವನ್ನು ತಪ್ಪಿಸಿ ದೆವ್ವ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಿದರು. 2013ರಲ್ಲಿ ಅವರು ಮತ್ತೆ ಧ್ವನಿ ಎತ್ತಿದರು. ಅಭಿಪ್ರಾಯ ಬಂಧಿಗಳನ್ನು ಬಿಡುಗಡೆ ಮಾಡಬೇಕು ಮತ್ತು ಜನರ ಅಸಮಾಧಾನವನ್ನು ಶಮನಗೊಳಿಸಬೇಕೆಂಬುದಾಗಿ ಆಡಳಿತಕ್ಕೆ ಕೋರಿದರು. ಆದರೆ 2017ರಲ್ಲಿ ಒಂದು ಟ್ವೀಟ್ ಅವರ ಜೀವನವನ್ನೇ ಬದಲಾಯಿಸಿತು. ಅಲ್ಲ, ನಾಯಕರ ಹೃದಯಗಳನ್ನು ಒಂದುಗೂಡಿಸಲಿ, ಜನರಿಗೆ ಒಳಿತನ್ನು ತರಲಿ ಎಂದು ಅವರು ಟ್ವೀಟ್ ಮಾಡಿದರು. ಈ ಪ್ರಾರ್ಥನೆ ಸೌದಿ ಮತ್ತು ಕತಾರ್ ಸೇರಿದಂತೆ ಅರಬ್ ರಾಷ್ಟ್ರಗಳ ನಡುವಿನ ಒಗ್ಗಟ್ಟಿಗಾಗಿತ್ತು. ಮುಸ್ಲಿಮರು ಒಬ್ಬರಿಗೊಬ್ಬರು ದ್ವೇಷವನ್ನು ಹೊಂದಿರಬಾರದೆಂದು ಅವರು ನಂಬಿದ್ದರು. ಆದರೆ ಈ ಟ್ವೀಟ್ಗೆ ಕೆಲವೇ ಗಂಟೆಗಳಲ್ಲಿ ಅವರನ್ನು ಬಂಧಿಸಲಾಯಿತು. 2018ರಲ್ಲಿ ಅವರ ಆರೋಗ್ಯವು ಕ್ಷೀಣಿಸಿತು. ಜಿದ್ದಾದ ಆಸ್ಪತ್ರೆಗೆ ಸ್ಥಳಾಂತರಿಸಬೇಕಾಯಿತು. ಅದೇ ವರ್ಷ ಸೌದಿ ಪ್ರಾಸಿಕ್ಯೂಟರ್ 37 ಭಯೋತ್ಪಾದಕ ಆರೋಪಗಳನ್ನು ಹೊರಿಸಿ ಅವರ ಮರಣದಂಡನೆಯನ್ನು ಕೋರಿತು. ವಲಾತುಲ್ ಅಮರ್, ಆಡಳಿತಗಾರರು ಗಾಗಿ ಸಾಕಷ್ಟು ದುಆ ಮಾಡದಿರುವುದು ಕೂಡ ಒಂದು ಆರೋಪವಾಯಿತು. ಒಂದು ಕೋಣೆಯಲ್ಲಿ ಕಠಿಣ ಪರಿಸ್ಥಿತಿಗಳಲ್ಲಿ ದೃಷ್ಟಿ ಮತ್ತು ಶ್ರವಣವನ್ನು ಭಾಗಶಃ ಕಳೆದುಕೊಂಡು ಅವರು ಇನ್ನೂ ಬಂಧನದಲ್ಲಿದ್ದಾರೆ. ಪೂರ್ಣವಿರಾಮ. 2021ರಲ್ಲಿ ಸೌದಿ ಮತ್ತು ಕತಾರ್ ಸಂಯಮಕ್ಕೆ ಬಂದವು. ಆದರೆ ಶೇಖ್ ಸಲ್ಮಾನ್ ಇನ್ನೂ ಜೈಲಿನಲ್ಲೇ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಹಲವಾರು ಬಾರಿ ಅವರ ಬಿಡುಗಡೆಗೆ ಕೋರಿಕೆ ಸಲ್ಲಿಸಿತು. ಆದರೆ ಸೌದಿ ಆಡಳಿತ ಕರುಣೆ ತೋರಲಿಲ್ಲ. ಇಷ್ಟೆಲ್ಲ ಮಾಡಿದ ಒಬ್ಬ ವಿದ್ವಾಂಸನನ್ನು, ಒಗ್ಗಟ್ಟಿಗಾಗಿ ಪ್ರಾರ್ಥಿಸಿದ ಒಬ್ಬ ವ್ಯಕ್ತಿಯನ್ನು ಯಾಕೆ ಈ ರೀತಿ ಶಿಕ್ಷಿಸಲಾಗುತ್ತಿದೆ? ಅವರು ನಿಜವಾಗಿಯೂ ಭಯೋತ್ಪಾದಕರೇ ಅಥವಾ ಸತ್ಯವನ್ನು ಹೇಳಿದ್ದಕ್ಕೆ ಅವರು ಈ ಬೆಲೆ ತೆರಬೇಕಾಗಿದೆಯೇ? ಇಂದು ಶೇಖ್ ಸಲ್ಮಾನ್ ಅಲ್ ಒಡಾ ಅವರ ಜೀವನ ಅಪಾಯದಲ್ಲಿದೆ. ಅವರು ಬಿಡುಗಡೆಯಾಗುತ್ತಾರೆಯೇ ಅಥವಾ ಸೌದಿ ಆಡಳಿತ ಅವರನ್ನು ಶಿಕ್ಷಿಸುತ್ತದೆಯೇ? ಈ ಪ್ರಶ್ನೆಯ ಉತ್ತರ ಇನ್ನೂ ಅನಿಶ್ಚಿತವಾಗಿದೆ.